ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಿಸ್ಬೋದು ಅಥವಾ ನಿಮ್ಮ ಜೀವನವನ್ನು ಹಾಳು ಮಾಡ್ತಿರೋ ದೊಡ್ಡ ಅಪಾಯದಿಂದ ನಿಮ್ಮನ್ನು ಕಾಪಾಡ್ಬೋದು. ಒಮ್ಮೆ ಯೋಚನೆ ಮಾಡಿ, ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಮಾಡೋ ಸಣ್ಣ ಪುಟ್ಟ ಕೆಲಸಗಳೇ ನಿಮ್ಮ ಮೆದುಳನ್ನು ಒಳಗೊಳಗೇ ತಿಂತಾ ಇವೆ ಅಂದರೆ ನೀವು ನಂಬ್ತೀರಾ? ಹೌದು, ನಿಮಗೇ ಗೊತ್ತಿಲ್ಲದ ಹಾಗೆ ನಾವು ಮಾಡೋ ಕೆಲವು ತಪ್ಪುಗಳು ನಮ್ಮ ಆಲೋಚನಾ ಶಕ್ತಿಯನ್ನ, ನೆನಪಿನ ಶಕ್ತಿಯನ್ನ ಮಂಕು ಮಾಡ್ತಾ ಇವೆ. ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿಯ ಇತ್ತೀಚಿನ ಅಧ್ಯಯನ ಒಂದು ಶಾಕಿಂಗ್ ವಿಷಯ ತಿಳಿಸಿದೆ. ಅದೇನಪ್ಪ ಅಂದ್ರೆ, ಕಳೆದ ಕೆಲವು ದಶಕಗಳಿಂದ ಮನುಷ್ಯನ ಐಕ್ಯೂ ಮಟ್ಟ ಕುಸಿತಾ ಇದೆ. ಇದನ್ನ ವಿಜ್ಞಾನಿಗಳು ರಿವರ್ಸ್ ಫ್ಲಿನ್ ಎಫೆಕ್ಟ್ ಅಂತ ಕರೀತಾರೆ. ಇದಕ್ಕೆ ಕಾರಣ ಯಾವುದೋ ದೊಡ್ಡ ಕಾಯಿಲೆ ಅಲ್ಲ, ಬದಲಾಗಿ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್. ನೀವು ಫೋನ್ನಲ್ಲಿ ರೀಲ್ಸ್ ನೋಡ್ತಾ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಕಪ್ನಲ್ಲಿ ಚಹಾ ಕುಡಿತಾ ಇರ್ಬೋದು. ಇವೆಲ್ಲವೂ ನಮ್ಮ ಬ್ರೈನ್ ಪವರ್ ಅನ್ನ ಸ್ಲೋ ಆಗಿ ಕಿಲ್ಲರ್ ತರ ಕೊಲ್ತಾ ಇವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಮೆದುಳಿಗೆ ಶಾಪವಾಗಿರೋ ಆ 5 ಭಯಾನಕ ಅಭ್ಯಾಸಗಳ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತೀವಿ. ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಿಮ್ಮ ಲೈಫ್ ಬಗ್ಗೆ ನಿಮಗಿರೋ ದೃಷ್ಟಿಕೋನವೇ ಬದಲಾಗತ್ತೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದ್ರೆ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ನಮ್ಮ ಮೊದಲನೇ ಶತ್ರು ಡೂಮ್ ಸ್ಕ್ರಾಲಿಂಗ್. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಅಭ್ಯಾಸ ಇದೆ? ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಪಕ್ಕದಲ್ಲೇ ಇರೋ ಫೋನ್ ತಗೊಂಡು ಕಣ್ಣು ಮಂಜಾಗಿದ್ರು ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಗಳನ್ನ ಸ್ವೈಪ್ ಮಾಡ್ತಾ ಕೂರ್ತಿರಲ್ವಾ? 5 ನಿಮಿಷ ಅಂತ ಶುರು ಮಾಡಿದ್ರೆ ಅದು ಯಾವಾಗ 1 ಗಂಟೆ ಆಗಿರತ್ತೋ ನಿಮಗೆ ಗೊತ್ತಾಗಲ್ಲ. ವಿಜ್ಞಾನಿಗಳಿದನ್ನ ಡೂಮ್ ಸ್ಕ್ರೋಲಿಂಗ್ ಅಂತ ಕರೀತಾರೆ. ನೀವು ಒಂದು 15 ಸೆಕೆಂಡ್ನ ವಿಡಿಯೋ ನೋಡ್ತೀರಾ, ಮೆದುಳಿಗೆ ಮಜಾ ಅನ್ಸುತ್ತೆ, ಕೂಡಲೇ ಇನ್ನೊಂದು ವಿಡಿಯೋ ನೋಡ್ತೀರಾ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೆದುಳಿಗೆ ಅತಿಯಾದ ಡೋಪಮೈನ್ ಅನ್ನೋ ಹಾರ್ಮೋನ್ ಸಿಗುತ್ತೆ. ಇದು ಒಂಥರ ಡ್ರಗ್ ಅಡಿಕ್ಷನ್ ಇದ್ದ ಹಾಗೆ. ಸತತವಾಗಿ ಇಂತಹ ಸಣ್ಣ ವಿಡಿಯೋಗಳನ್ನು ನೋಡೋದ್ರಿಂದ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಅಂದ್ರೆ ಒಂದು ವಿಷಯದ ಮೇಲೆ ಗಮನ ಹರಿಸುವ ಶಕ್ತಿ ಪೂರ್ತಿ ನಾಶವಾಗುತ್ತೆ. ನಿಮಗೆ ಓದೋದಕ್ಕಾಗಲ್ಲ, ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಕ್ಕಾಗಲ್ಲ, ಮುಖ್ಯವಾಗಿ ನಿಮ್ಮ ಸ್ಮರಣ ಶಕ್ತಿ ಮಂಕಾಗುತ್ತೆ. ನಿಮಗೆ ನೆನಪಿದೆಯಾ, 10 ನಿಮಿಷದ ಹಿಂದೆ ನೋಡಿದ್ರೆ 5ನೇ ರೀಲ್ಸ್ ಯಾವುದಾಗಿತ್ತು ಅಂತ? ಖಂಡಿತ ನೆನಪಿರಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮ ಮೆದುಳು ಮಾಹಿತಿಯನ್ನ ಡಿಲೀಟ್ ಮಾಡ್ತಾ ಹೋಗುತ್ತೆ. ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಇದನ್ನ ಮೈಂಡ್ಫುಲ್ ಸ್ಕ್ರೋಲಿಂಗ್ ಆಗಿ ಬದಲಾಯಿಸಿ. ಫೋನ್ ಬಳಸೋಕೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು ನಿಮಗೆ ಏನಾದರೂ ಹೊಸದನ್ನ ಕಲಿಸುವ ಸೈನ್ಸ್, ಹಿಸ್ಟ್ರಿ ಅಥವಾ ಮೋಟಿವೇಶನಲ್ ಅಕೌಂಟ್ಸ್ನ ಮಾತ್ರ ಫಾಲೋ ಮಾಡಿ. ಮೆದುಳಿಗೆ ಕೆಲಸ ಕೊಡಿ, ಅದನ್ನ ಸೋಮಾರಿಯಾಗೋಗ್ ಬಿಡಬೇಡಿ. 2ನೇ ವಿಷಯ ಕೇಳಿದ ಮೇಲೆ ನಿಮ್ಮ ಕಾಲ್ ಕೆಳಗಿನ ನೆಲ ಕುಸಿದು ಹೋದ್ರೂ ಆಶ್ಚರ್ಯ ಇಲ್ಲ. ನಾವಿವತ್ತು ಶುದ್ಧ ನೀರು ಅಂತ ಕುಡಿಯೋ RO ನೀರು ಅಥವಾ ಬಾಟಲ್ ನೀರು ನಿಜವಾಗಿಯೂ ಕಡಿಮೆ ಖನಿಜಾಂಶವುಳ್ಳ ನೀರು. ಯಾಕೆಂದ್ರೆ ನೀರಿನ ಫಿಲ್ಟರ್ ಮಾಡೋ ಪ್ರಕ್ರಿಯೆಯಲ್ಲಿ ಅದರಲ್ಲಿರೋ ನೈಸರ್ಗಿಕ ಖನಿಜಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸೋಡಿಯಂ ಕೂಡ ನಾಶವಾಗಿರುತ್ತವೆ. ನಮ್ಮ ಮೆದುಳಿನ ನ್ಯೂರಾನ್ಗಳು ಕೆಲಸ ಮಾಡೋಕೆ ಈ ಎಲೆಕ್ಟ್ರೋಲೈಟ್ಸ್ ತುಂಬಾ ಮುಖ್ಯ. ಇವು ಇಲ್ಲದೆ ಇದ್ದಾಗ ಮೆದುಳಿನ ಕಾರ್ಯಕ್ಷಮತೆ ಕುಂಠಿತಗೊಳ್ಳುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಮಾರ್ಗಸೂಚಿಗಳ ಪ್ರಕಾರ ನಾವು ಕುಡಿಯೋ ನೀರಿನಲ್ಲಿ ಕನಿಷ್ಠ ಮಟ್ಟದ ಖನಿಜಾಂಶಗಳು ಅಂದ್ರೆ TDS 80 ರಿಂದ 150 ppm ನಡುವೆ ಇರಲೇಬೇಕು. WHO ಕಡಿಮೆ ಖನಿಜಾಂಶದ ನೀರು ದೀರ್ಘಕಾಲದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು WHO ಹೇಳಿದೆ. ಹಾಗೆ ಅಂತ ನೀರು ಕುಡಿಯೋದು ಬಿಡೋಕ್ಕಾಗತ್ತಾ? ಇಲ್ಲ. ನಿಮ್ಮ ಮನೆಯ RO ನೀರಿನ TDS ಮಟ್ಟವನ್ನ ಒಮ್ಮೆ ಚೆಕ್ ಮಾಡಿಸಿ. ಅದು 80 ರಿಂದ 150 ನಡುವೆ ಇರಬೇಕು. ತುಂಬಾ ಕಡಿಮೆ ಇದ್ರೆ ಅದರಲ್ಲಿ ಮಿನರಲ್ಸ್ ಇಲ್ಲ ಅಂತ ಅರ್ಥ. ಸಾಧ್ಯವಾದರೆ ಮಣ್ಣಿನ ಮಡಕೆ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ನೀರನ್ನ ಶೇಖರಿಸಿ ಕುಡಿಯಿರಿ. ಪ್ಲಾಸ್ಟಿಕ್ ಬಾಟಲಿಗಳನ್ನ ಪೂರ್ತಿಯಾಗಿ ಅವಾಯ್ಡ್ ಮಾಡಿ. 3ನೇ ಪಾಯಿಂಟ್, ವಾಯು ಮಾಲಿನ್ಯ. ನಮಗೆಲ್ಲ ಗೊತ್ತು ಗಾಳಿ ಮಲಿನವಾಗಿದೆ ಅಂತ, ಆದರೆ ಅದು ಬರೀ ಶ್ವಾಸಕೋಶಕ್ಕೆ ಮಾತ್ರ ತೊಂದರೆ ಕೊಡುತ್ತೆ ಅಂದ್ಕೊಂಡಿದ್ರೆ ನಿಮ್ಮ ನಂಬಿಕೆ ತಪ್ಪು. ಗಾಳಿಯಲ್ಲಿ
PM2.5 ಅನ್ನೋ ಅತಿ ಸೂಕ್ಷ್ಮ ಕಣಗಳಿರುತ್ತವೆ. ಇವು ನಮ್ಮ ಕೂದಲಿನ ಎಳೆಗಿಂತ 100 ಪಟ್ಟು ಚಿಕ್ಕದಾಗಿರುತ್ತವೆ. ನಾವು ಉಸಿರಾಡಿದಾಗ ಈ ಕಣಗಳು ಶ್ವಾಸಕೋಶದ ಮೂಲಕ ರಕ್ತ ಸೇರುತ್ತವೆ. ಅಲ್ಲಿಂದ ಇವು ನೇರವಾಗಿ ನಮ್ಮ ಮೆದುಳಿನ ರಕ್ಷಣಾ ಗೋಡೆಯನ್ನು ದಾಟಿ ಮೆದುಳನ್ನ ಸೇರುತ್ತೆ. ಫ್ರಾಂಟಿಯರ್ಸ್ ಇನ್ ಮಾಲಿಕ್ಯುಲರ್ ನ್ಯೂರೋಸೈನ್ಸ್ ಎಂಬ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಈ ಮಾಲಿನ್ಯದ ಕಣಗಳು ಮೆದುಳಿನಲ್ಲಿ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಉಂಟು ಮಾಡುತ್ತವೆ. ಇದು ನಿಮ್ಮ IQ ಮಟ್ಟವನ್ನು ಕಡಿಮೆ ಮಾಡೋದಲ್ಲದೆ ಅಕಾಲಿಕವಾಗಿ ಮೆದುಳು ಮುಪ್ಪಾಗುವಂತೆ ಮಾಡುತ್ತೆ. ನಗರಗಳಲ್ಲಿರೋ ನಮಗೆ ಮಾಲಿನ್ಯ ತಪ್ಪಿಸೋದು ಕಷ್ಟ. ಆದರೆ ನಿಮ್ಮ ಮನೆಯ ಒಳಗೆ ಸ್ನೇಕ್ ಪ್ಲಾಂಟ್ ಅಥವಾ ಅಲೋವೆರಾದಂತಹ ಏರ್ ಪ್ಯೂರಿಫೈಯಿಂಗ್ ಗಿಡಗಳನ್ನು ಬೆಳೆಸಿ. ಟ್ರಾಫಿಕ್ ಜಾಸ್ತಿ ಇರೋ ಸಮಯದಲ್ಲಿ ಅನಗತ್ಯವಾಗಿ ಹೊರಗೆ ಹೋಗಬೇಡಿ. ಬೆಳಗ್ಗೆ ಬೇಗ ಎದ್ದು ಶುದ್ಧ ಗಾಳಿ ಇರೋ ಕಡೆ ಪ್ರಯಾಣವನ್ನ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. 4ನೇ ಅಭ್ಯಾಸ ತುಂಬಾನೇ ಗಂಭೀರವಾದದ್ದು. ಅದೇ ನಮ್ಮ ಆಹಾರದಲ್ಲಿ ಪ್ಲಾಸ್ಟಿಕ್ ಬೆರೆತು ಹೋಗಿರೋದು. ದಿನ ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಪೇಪರ್ ಕಪ್ನಲ್ಲಿ ಚಹಾ ಕುಡಿತೀರಾ. ಆ ಪೇಪರ್ ಕಪ್ ನೀರಿನಲ್ಲಿ ಕರಗಬಾರದು ಅಂತ ಅದರ ಒಳಗೆ ತೆಳುವಾದ ಪ್ಲಾಸ್ಟಿಕ್ ಲೇಯರ್ ಅಂದರೆ ಪಾಲಿಥಿನ್ ಹಾಕಿರ್ತಾರೆ. ನೀವು ಬಿಸಿ ಚಹಾ ಸುರಿದ ತಕ್ಷಣ ಲಕ್ಷಾಂತರ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಆ ಚಹಾದಲ್ಲಿ ಕರಗಿ ನಿಮ್ಮ ಹೊಟ್ಟೆ ಸೇರುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಬಿಸಿ ಬಿಸಿ ಅನ್ನ ಹಾಕೋದು, ಪ್ಲಾಸ್ಟಿಕ್ ಕವರ್ನಲ್ಲಿ ಸಾಂಬಾರ್ ತರೋದು, ಇವೆಲ್ಲ ನಿಮ್ಮ ಮೆದುಳಿಗೆ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಈ ಪ್ಲಾಸ್ಟಿಕ್ ಕಣಗಳು ರಕ್ತದ ಮೂಲಕ ಮೆದುಳಿಗೆ ಹೋದಾಗ ಅಲ್ಲಿನ ಹಾರ್ಮೋನ್ ಬ್ಯಾಲೆನ್ಸ್ ತಪ್ಪಿಸುತ್ತೆ. ಇದರಿಂದ ಕಿರಿಕಿರಿ, ಆತಂಕ ಅಂದರೆ ಆಂಗ್ಸೈಟಿ ಮತ್ತು ಮಾನಸಿಕ ಅಸ್ವಸ್ಥತೆ ಕಾಣಬಹುದು. 2024-25 ಇತ್ತೀಚಿನ ಸಂಶೋಧನೆಗಳು ಮನುಷ್ಯನ ಮೆದುಳಿನ ಅಂಗಾಂಶಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇರೋದನ್ನು ದೃಢಪಡಿಸಿವೆ. ಈ ಪ್ಲಾಸ್ಟಿಕ್ ಕಣಗಳು ಮೆದುಳಿಗೆ ಹೋದಾಗ ಹಾರ್ಮೋನ್ ಬ್ಯಾಲೆನ್ಸ್ ತಪ್ಪಿಸುತ್ತೆ ಮತ್ತು ಮಾನಸಿಕ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು. ಇದಕ್ಕೆ ಪರಿಹಾರ ಪ್ಲಾಸ್ಟಿಕ್ಗೆ ಗುಡ್ ಬೈ ಹೇಳೋದು. ಅಂದರೆ ಸ್ಟೀಲ್ ಟಿಫಿನ್ ಬಾಕ್ಸ್ ಬಳಸಿ. ಚಹಾ ಕುಡಿಯೋಕೆ ಗಾಜಿನ ಅಥವಾ ಸ್ಟೀಲ್ ಲೋಟ ಬಳಸಿ. ಪ್ಲಾಸ್ಟಿಕ್ ಅನ್ನೋದು ಮೆದುಳಿಗೆ ಅತಿ ದೊಡ್ಡ ಶತ್ರು. ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಪಾಯಿಂಟ್, ನೆವರ್ ಬೀಯಿಂಗ್ ಅಲೋನ್ ಅಂದರೆ ಏಕಾಂತದ ಕೊರತೆ. ಇವತ್ತು ನಮಗೆ ಒಬ್ಬರೇ ಇರೋದಕ್ಕೆ ಭಯ ಆಗುತ್ತೆ. ಬಸ್ಗೆ ಕಾಯ್ತಾ ಇರಲಿ, ಊಟ ಮಾಡ್ತಾ ಇರಲಿ ಅಥವಾ ಟಾಯ್ಲೆಟ್ನಲ್ಲೇ ಇರಲಿ, ನಮಗೆ ಕೈಯಲ್ಲಿ ಫೋನ್ ಇರಲೇಬೇಕು. ಏನಾದರೂ ಒಂದು ನೋಡ್ತಾ ಇರಬೇಕು ಅಥವಾ ಕೇಳ್ತಾ ಇರಬೇಕು. ಆದರೆ ನಿಮಗೆ ಗೊತ್ತಾ, ನಮ್ಮ ಮೆದುಳು ಒಂದು ಕಂಪ್ಯೂಟರ್ ಇದ್ದಂತೆ. ಅದಕ್ಕೆ ಡೇಟಾ ಪ್ರಾಸೆಸ್ ಮಾಡೋಕ್ಕೆ ಸಮಯ ಬೇಕು. ನೀವು ಯಾವಾಗಲೂ ಮಾಹಿತಿಯನ್ನು ಮೆದುಳಿಗೆ ತುರುಕ್ತಾ ಇದ್ದರೆ ಮೆದುಳಿಗೆ ಅದನ್ನು ಫಿಲ್ಟರ್ ಮಾಡೋಕ್ಕೆ ಸಮಯ ಸಿಗಲ್ಲ. ಇದರಿಂದ ಮೆದುಳು ಹೈಜಾಕ್ ಆದಂಗೆ ಆಗತ್ತೆ. ಮೌನ ಮತ್ತು ಏಕಾಂತದಲ್ಲಿದ್ದಾಗ ಮಾತ್ರ ಮೆದುಳು ತನ್ನನ್ನು ತಾನು ರೀಸೆಟ್ ಮಾಡಿಕೊಳ್ಳುತ್ತೆ. ಹೊಸ ಐಡಿಯಾಗಳು ಬರೋದೇ ನೀವು ಸುಮ್ಮನೆ ಕೂತಾಗ. ಇದಕ್ಕೂ ಪರಿಹಾರ ಇದೆ. ನೀವು ದಿನಕ್ಕೆ ಕನಿಷ್ಠ 10 ನಿಮಿಷ ಫೋನು, TV ಎಲ್ಲವನ್ನ ಆಫ್ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಮೌನವಾಗಿರೋದು ಮೆದುಳಿಗೆ ಸಿಗೋ ಅತಿ ದೊಡ್ಡ ಮೆಡಿಸಿನ್. ಇದನ್ನು ಹಿಂದೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮೆದುಳನ್ನು ರಕ್ಷಿಸ್ಕೊಳ್ಳೋದು ನಮ್ಮ ಕೈಲೇ ಇದೆ. ನಾವು ಬದಲಾಗದಿದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ಯೋಚಿಸೋ ಶಕ್ತಿಯೇ ಇಲ್ಲದಂತಾಗ್ಬೋದು. ಈ 5 ಪಾಯಿಂಟ್ಗಳಲ್ಲಿ ನೀವು ಯಾವ ತಪ್ಪನ್ನು ದಿನ ಮಾಡ್ತೀರಾ? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ನಾವು ಕೂಡ ನಿಮ್ಮ ಕಾಮೆಂಟ್ಸ್ ಓದೋಕ್ಕೆ ಕಾಯ್ತಾ ಇರ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಂದು ಶೇರ್ ಒಬ್ಬರ ಆರೋಗ್ಯವನ್ನು ಕಾಪಾಡ್ಬೋದು. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಆರೋಗ್ಯವಾಗಿರಿ, ಜಾಗರೂಕರಾಗಿರಿ. ನಮಸ್ಕಾರ.